ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಿರಬೇರು, ಇದೊಂದು ಹಳ್ಳಿಯಲ್ಲಿ ಸಿಗುವಂತಹ ಅದ್ಭುತ ಔಷಧೀಯ ಗಿಡ. ಗರ್ಭಿಣಿಯರಲ್ಲಿ ಉಂಟಾಗುವಂತಹ ಬೆನ್ನು ನೋವಿರ್ಬೋದು, ಹಾಗೆ ವಯಸ್ಸಿನವರಿರ್ಬೋದು ಅಥವಾ ವಯಸ್ಸಾಗದೇ ಇರುವಂಥವರು ಬೆನ್ನು ನೋವಿಗೆ ತುತ್ತಾಗೋದುಂಟು. ಬೆನ್ನು ನೋವಿರ್ಬೋದು, ಹಾಗೆ ಗ್ಯಾಸ್ಟ್ರಿಕ್ ಇರ್ಬೋದು, ಇದಕ್ಕೆಲ್ಲದಕ್ಕೂ ಒಂದೇ ಪರಿಹಾರ ಈ ಕಡಿರಬೇರಿನ ಕಷಾಯ. ಇದೆಂತಕ್ಕಾಗ್ತದಮ್ಮ? ಇದು ಈ ಸೊಂಟ ನೋವಿಗೆಲ್ಲ ಅದರ ಕಷಾಯ, ಜೀರಿಗೆ ಹಾಕಿ ಕಷಾಯ ಇಟ್ಟು ಕುಡಿಲಿಕ್ಕೆ ಆಗ್ತದೆ. ಇದರ ಬೇರಲ್ಲ? ಬೇರು ಇದನ್ನು ತೆಗೆದು ಅದರ ಬೇರು ಮಾತ್ರ ಕಟ್ ಮಾಡಿ ಜಜ್ಜಿ ಜೀರಿಗೆ ಹಾಕಿ ಕುದಿಸುವುದು. ಬೇರಿಲ್ಲಿ ಉಂಟು ಆಯಿತಾ, ಸೈಡಲ್ಲಿ. ಇದನ್ನು ತೆಗಿಬೇಕು, ಬಟ್ ಇದು ಗಟ್ಟಿ ಉಂಟು, ತೆಗಿಲಿಕ್ಕೆ ಬಂತು. ಇದೇ ಬೇರು. ಇಷ್ಟು ಕಟ್ ಮಾಡಬೇಕು. ಕಟ್ ಮಾಡಿ ಇದನ್ನು ಜಜ್ಜಿ ಮಾಡೋದು ಕರೆಕ್ಟ್ ನೋಡಿ ಅಂತ ಅಮ್ಮ ಇದರ ಬಗ್ಗೆ ಹೇಳಿದ್ದನ್ನು ನೀವು ಕೇಳಿದ್ರಲ್ಲ. ಈ ಕಡಿರ ಬೇರಿನ ಕಷಾಯವನ್ನು ಮಾಡೋದು ಹೇಗೆ ಅಂತ ಹೇಳಿದೆ. ಕಡಿರ ಬೇರನ್ನು ತೆಗೆದು ಕಟ್ ಮಾಡಿ ಚೆನ್ನಾಗಿ ತೊಳಿಬೇಕು. ಬೇರು ತುಂಬ ಬಿಳಿಯಾಗಿರ್ತದೆ, ಅದನ್ನು ಚೆನ್ನಾಗಿ ಜಜ್ಜಿ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಗೆ ಮೆಂತೆಯನ್ನು ಕೂಡ ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಬೋದು, ಸಕ್ಕರೆಯನ್ನು ಮಾತ್ರ ಸೇರಿಸಲಿಕ್ಕೆ ಹೋಗಬೇಡಿ. ಕಡಿರದ ಬೇರು 5ರಿಂದ 8 ಸಿಕ್ಕಿತು ಅಂತ ಹೇಳಿದರೆ ಅದಕ್ಕೊಂದು ಸಾಧಾರಣವಾಗಿ 4 ಗ್ಲಾಸ್ ನೀರನ್ನು ಹಾಕ್ಬೋದು. ಆಮೇಲೆ ಚೆನ್ನಾಗಿ ಕುದಿಸಬೇಕು. ಆ ನೀರು ಅರ್ಧಕ್ಕೆ ಇಳಿಯುವಷ್ಟು, ಅಂದರೆ 4 ಗ್ಲಾಸ್ ಇದ್ದರೆ 2 ಗ್ಲಾಸ್ ಇಳಿಯುವಷ್ಟು ಅದನ್ನು ಚೆನ್ನಾಗಿ ಕುದಿಸಿ ಮತ್ತೆ ಆರಿಸಿ ಕುಡಿಯುವಂಥದ್ದು. ಈ ಕಡಿರ ಬೇರಿನ ಕಷಾಯವನ್ನು ಸಾಧಾರಣವಾಗಿ 1 ವಾರ ಕುಡಿದ್ರೆ ಇಷ್ಟೇ ಸಾಕಾಗ್ತದೆ. ಬೆನ್ನು ನೋವಿರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಎಲ್ಲವೂ ನಿಂತೇ ಹೋಗಿರ್ತದೆ. ಈ ಕಡಿರ ಬೇರಿನ ಕಷಾಯವನ್ನು ಗರ್ಭಿಣಿಯರಿಗೆ ಮಾಡಿಕೊಡ್ತಾರೆ. ಯಾಕಂತಂದರೆ ಅವರಿಗೆ ಬೆನ್ನು ನೋವಿರ್ತದೆ, ಆ ಸಮಯದಲ್ಲಿ ಈ ಕಷಾಯವನ್ನು ಮಾಡಿಕೊಡ್ತಾರೆ. ಹಾಗೆ ಇದಕ್ಕೆ ಏಜ್ ಲಿಮಿಟ್ ಯಾರು ಕುಡಿಬಾರ್ದು ಅಂತ ಏನಿಲ್ಲ, ಹಾಗೆ ಸೈಡ್ ಎಫೆಕ್ಟ್ಸ್ ಇಲ್ಲ. ಎಲ್ಲ ಏಜ್ನವರು ಇದನ್ನು ಮಾಡಿ ಕುಡಿಬೋದು. ಗಿಡವನ್ನು ಕರೆಕ್ಟಾಗಿ ಪತ್ತೆ ಹಚ್ಚಿ ಇದನ್ನು ಕಷಾಯ ಮಾಡೋದು ಉತ್ತಮ. ಈ ಕಡಿರ ಬೇರಿನ ಕಷಾಯವನ್ನು ಮಾಡಿ ಕುಡಿದ್ರೆ ಒಂದು ದೇಹಕ್ಕೆ ಚೈತನ್ಯವನ್ನು ಕೂಡ ಕೊಡ್ತದೆ. ಗರ್ಭಿಣಿಯರಲ್ಲಿ ಮೂತ್ರ ಹೋಗದೆ ಇರುವಂತಹ ಸಮಸ್ಯೆ ಇರ್ತದೆ, ಅದಕ್ಕೋಸ್ಕರ ಈ ಕಷಾಯವನ್ನು ಮಾಡಿ ಕೊಡ್ತಾರೆ. ಇಷ್ಟೇ ಅಲ್ಲದೆ ನಿದ್ರೆ ಸರಿ ಬರ್ತಿಲ್ಲ ಅಂದರೂ ಕೂಡ ಇದರ ಕಷಾಯವನ್ನು ಮಾಡಿಕೊಡ್ಬೋದು. ನಿದ್ರಾಹೀನತೆಯ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಕಡಿರ ಬೇರಿನ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.